ಸರ್ ನಮ್ಮ ಹೆಸರು ಶಿವ ಅಂತ ರಾಮನಗರ ಇರೋದು. ಫೆನ್ಸಿಂಗ್ ವರ್ಕ್ ಮಾಡ್ಕೊಂಡು ಬತ್ತೆ ಸುಮಾರು ಒಂದು 10 ವರ್ಷದಿಂದ ಮಾಡ್ತಾ ಇದೀವಿ ನಾವು ಇದೇ ಕೆಲಸ. ಫೆನ್ಸಿಂಗ್ ವರ್ಕ್ ಎಲ್ಲ ಮಾಡ್ತಾ ಇದ್ದೀವಿ ಆಲ್ ಓವರ್ ಕರ್ನಾಟಕದಲ್ಲಿ ಎಲ್ಲಾದರೂ ಓಕೆ, ಯಾವ ಜಿಲ್ಲೆ ಆದರೂ ಓಕೆ ಬಂದು ಮಾಡ್ಕೊಡ್ತೀವಿ ನಾವು. ಕಸ್ಟಮರು ಒಬ್ಬರು ಚೈನ್ ಲಿಂಕ್ ಬೇಕು ಅಂದರೆ ಚೈನ್ ಲಿಂಕ್ ಹಾಕೊಡ್ತೀವಿ. ಬೇಡ ನಮ್ಗೆ ಮುಳ್ತಂತಿ ಬೇಲಿನೇ ಇರಲಿ ಅಂದರೆ ಆ ಥರನೂ ಬೇಕಾದ್ರೆ ಹಾಕೊಡ್ತೀವಿ. ಟಾಟಾದಲ್ಲಿ ಭಾರಿ ಬಾಳಿಕೆ ಐತೆ, ಅದಕ್ಕೋಸ್ಕರ ಹಾಕ್ತಾ ಇದ್ದೀವಿ ಟಾಟಾ ಮೆಟ್ರಲ್ಲು. ರೈತರಿಗೊಂದು ಒಳ್ಳೇದಾಗಲಿ. 10 ವರ್ಷ ಸರ್ವಿಸ್ ಇರ್ತದೆ. ಯಾವ ಎನಿ ಟೈಮ್ ಯಾವಾಗಾರ ಫೋನ್ ಮಾಡ್ಬೋದು, ಬಂದು ಸರ್ವಿಸ್ ಮಾಡ್ಕೊಡ್ತೀವಿ. ಕಂಬನೂ ನಮ್ಮದೇ, ತಂತಿನೂ ನಮ್ಮದೇ, ಲೇಬರು ನಮ್ಮ ಹತ್ರನೇ ಅವ್ರೆ. ಅವ್ರಿಗೇನು ಅದೊಂದು ಇದೊಂದು ಹುಡುಕ್ಬೇಕು ಅನ್ನೋದೇನಿಲ್ಲ. ಕಸ್ಟಮರು ನಮಗೆಲ್ಲ ಒಪ್ಪಿಸಾದ್ಮೇಲೆ ಒಂದು ಟೀ ಸಹಿತ ಎಕ್ಸ್ಪೆಕ್ಟ್ ಮಾಡಲ್ಲ ನಾವು. 7 ಕಲ್ಲಿಗೆ 2 ಸಪೋರ್ಟ್ ಕೊಡ್ತೀವಿ. ಕಾಂಪೌಂಡು ಉಳ್ಳೋಗ್ಬಾರ್ದು ಅನ್ನೋ ಚಾನ್ಸ್ಗೋಸ್ಕರ ಇದನ್ನು ಕೊಡ್ತಾ ಇದೀವಿ ಸರ್. ಇದು ಟರ್ನಿಂಗ್ ಪಾಯಿಂಟ್ ಡಬಲ್ ಬರುತ್ತೆ. ಆ ಕಡೆ ಈ ಕಡೆ 2 ಸಪೋರ್ಟ್ ಕೊಟ್ಟಿರ್ತೀವಿ. ಯಾಕೆ ಆ ಕಡೆ ಪ್ರೆಜರ್ ಈ ಕಡೆ ಪ್ರೆಜರ್ 2 ಸೇರಿ ಒಂದ್ರ ಮೇಲೆ ಬೀಳುತ್ತೆ. ಕೃಷಿ ಚಟುವಟಿಕೆ ಇದು ರೈತನ ವಾಹಿನಿ. ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ವೀರೇಶ್ ಫ್ರಮ್ ಕೃಷಿ ಚಟುವಟಿಕೆ ಯೂಟ್ಯೂಬ್ ಚಾನಲ್ ಕಡೆಯಿಂದ. ಸ್ನೇಹಿತರೆ, ಇವತ್ತು ನಾನು ಮಂಡ್ಯ ಜಿಲ್ಲೆಯ ನಾಗಮಂಗಲ ತಾಲೂಕಲ್ಲಿದ್ದೀನಿ. ಸೊ ಇಲ್ಲಿ ಏನಕ್ಕೆ ಬಂದಿದ್ದೀನಿ ಅಂತಂದರೆ, ಶಿವು ಅಂತೇಳ್ಬಿಟ್ಟು ಆ ಸರ್ ಇಲ್ಲಿ ಅವರು ಫೆನ್ಸಿಂಗ್ ಸರ್ವಿಸ್ನ ಕೊಟ್ಟಿದ್ದಾರೆ ಒಬ್ಬ ರೈತರಿಗೆ. ಸೊ ಆ ಫೆನ್ಸಿಂಗ್ ಸರ್ವಿಸ್ ಯಾವ ಥರ ಇದೆ ಮತ್ತು ಇವರು ಯಾವ ಥರ ಫೆನ್ಸಿಂಗ್ ಸರ್ವಿಸ್ನ ಕೊಡ್ತಾವ್ರೆ, ಎಷ್ಟು ವೆರೈಟಿ ಆಫ್ ಫೆನ್ಸಿಂಗ್ ಸರ್ವಿಸಸ್ನ ಕೊಡ್ತಾವ್ರೆ ಮತ್ತು ಎಲ್ಲೆಲ್ಲಿ ಕೊಡ್ತಾವ್ರೆ, ಮತ್ತು ಅದ್ರ ಫೀಡ್ಬ್ಯಾಕ್ನು ಬೇರೆ ಬೇರೆ ರೈತರಿಗೆ ಎಲ್ಲೆಲ್ಲಿ ಕೊಟ್ಟಿದ್ದಾರಲ್ಲ ಅವ್ರದ್ದೆಲ್ಲ ಫೀಡ್ಬ್ಯಾಕ್ ಯಾವ ಥರ ಇದೆ ಎಲ್ಲನೂ A to Z ಈ ಫೆನ್ಸಿಂಗ್ ಸರ್ವಿಸ್ ಬಗ್ಗೆ ನಾವು ತಿಳ್ಕೊಳ್ಳೋಕ್ಕೆ ಬಂದಿದ್ದೀವಿ. ಸೊ ಇನ್ ಕೇಸ್ ನಿಮಗೇನಾದರೂ ನಮ್ಮ ಚಾನಲಲ್ಲಿ ವೀಡಿಯೋ ಮಾಡಿಸೋ ಉದ್ದೇಶ ಇದೆ, ಸೊ ನನ್ನ ನಂಬರ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಬನ್ನಿ ಸ್ನೇಹಿತರೆ, ವೀಡಿಯೋನ ಸ್ಟಾರ್ಟ್ ಮಾಡೋಣ. ಸರ್ ನಮಸ್ಕಾರ. ಸರ್ ನಮಸ್ತೆ. ಸರ್ ಮೊದಲನೇದಾಗಿ ನಿಮ್ಮ ಒಂದು ಕಿರುಪರಿಚಯ ಮಾಡ್ಕೊಳ್ಳಿ ಸರ್ ನಮ್ಮ ವೀಕ್ಷಕರಿಗೆ. ಸರ್ ನಮ್ಮ ಹೆಸರು ಶಿವ ಅಂತ ರಾಮನಗರ ಇರೋದು. ಓಕೆ. ನಮ್ಮದು ಫೆನ್ಸಿಂಗ್ ವರ್ಕು. ಓಕೆ. ಫೆನ್ಸಿಂಗ್ ವರ್ಕ್ ಮಾಡ್ಕೊಂಡು ಬತ್ತೆ ಸುಮಾರು ಒಂದು 10 ವರ್ಷದಿಂದ ಮಾಡ್ತಾ ಇದ್ದೀವಿ ನಾವು ಇದೇ ಕೆಲಸ. ಫೆನ್ಸಿಂಗ್ ವರ್ಕ್ ಎಲ್ಲ ಮಾಡ್ತಾ ಇದ್ದೀವಿ. 10 ವರ್ಷದಿಂದ ಈ ಫೆನ್ಸಿಂಗ್ ವರ್ಕ್ ಮಾಡ್ತಾ ಇದ್ದೀರಾ? 10 ವರ್ಷದಿಂದ ಫೆನ್ಸಿಂಗ್ ವರ್ಕ್ ಮಾಡ್ತಾ ಇದ್ದೀವಿ ನಾವು. ಓಕೆ. ಸೊ ಅಂದರೆ ಆಲ್ ಓವರ್ ಕರ್ನಾಟಕ ಮಾಡ್ತಾ ಇದ್ದೀರಾ? ಹೌದು ಸರ್, ಆಲ್ ಓವರ್ ಕರ್ನಾಟಕದಲ್ಲಿ ಎಲ್ಲಾದರೂ ಓಕೆ, ಯಾವ ಜಿಲ್ಲೆ ಆದರೂ ಓಕೆ ಬಂದು ಮಾಡ್ಕೊಡ್ತೀವಿ ನಾವು. ಸರ್ ನಾವು ತಂತಿ ಬೇಲೆ ಬೇಕು ಅಂದರೆ ತಂತಿ ಬೇಲೆ ಹಾಕ್ಕೊಡ್ತೀವಿ. ಬೇಡ ನಮಗೆ ಚೈನ್ ಲಿಂಕ್ ಮೆಶ್ ಕೇಳಿದ್ರೆ ಮೆಶ್ ಹಾಕ್ಕೊಡ್ತೀವಿ. ಕಸ್ಟಮರ್ ಯಾವ ಥರ ಕೇಳ್ತಾರ ಆ ಥರ. ಕಸ್ಟಮರು ಒಬ್ಬರು ಚೈನ್ ಲಿಂಕ್ ಬೇಕು ಅಂದರೆ ಚೈನ್ ಲಿಂಕ್ ಹಾಕ್ಕೊಡ್ತೀವಿ. ಬೇಡ ನಮ್ಗೆ ಮುಳ್ತಂತಿ ಬೇಲಿನೇ ಇರಲಿ ಅಂದರೆ ಆ ಥರನೂ ಬೇಕಾದ್ರೆ ಹಾಕ್ಕೊಡ್ತೀವಿ. ಮೆಟ್ರಲ್ ಬಗ್ಗೆ ಕೇಳಬೇಕು ಅಂದರೆ ಮೆಟ್ರಲ್ ಬೇಕಾದ್ರೆ ನೋಡ್ಬೋದು. ಟಾಟಾ ಹಾಕ್ತಾ ಇದ್ದೀವಿ. ಟಾಟಾ ಮೆಟ್ರಲ್ಲು ಯಾವುದೇ ಒಂದು ಕ್ವಾಲಿಟಿ ಐತೆ, ಕ್ವಾಲಿಟಿ ಮೆಟ್ರಲ್ಗಳೆಲ್ಲ ಯಾವುದೋ ಒಂದು ಸತಿ ಚೆಕ್ ಮಾಡ್ಕೊಬೋದು. ಈಗ ಈ ಕ್ವಾಲಿಟಿ ಮೆಟ್ರಲ್ ಏನಕ್ಕೆ ಹಾಕ್ತಾ ಇದ್ರಪ್ಪ ಅಂದರೆ ಟಾಟಾದಲ್ಲಿ ಭಾರಿ ಬಾಳಿಕೆ ಐತೆ, ಅದಕ್ಕೋಸ್ಕರ ಹಾಕ್ತಾ ಇದ್ದೀವಿ ಟಾಟಾ ಮೆಟ್ರಲ್ಲು. ರೈತರಿಗೊಂದು ಒಳ್ಳೇದಾಗಲಿ. ಒಂದು 10 ವರ್ಷ ನಾವೇ ಗ್ಯಾರಂಟಿ ಕೊಟ್ಟಿರ್ತೀವಿ. 10 ವರ್ಷ ಗ್ಯಾರಂಟಿ ಕೊಟ್ಟಿರ್ತೀವಿ ನಾವೇನೆ. ಕಾಂಪೌಂಡ್ ಮಾಡಿಕೊಟ್ಟು ತಡೆಪವರು ಮಾಡಿಕೊಟ್ರು ಎಲ್ಲೋದ್ರು ಏನು ಅಂತೇನಿಲ್ಲ, ಕಾರ್ಡ್ ಕೊಟ್ಟಿರ್ತೀವಿ. 10 ವರ್ಷ ಸರ್ವಿಸ್ ಇರ್ತದೆ. ಯಾವ ಎನಿ ಟೈಮ್ ಯಾವಾಗಾರ ಫೋನ್ ಮಾಡ್ಬೋದು, ಬಂದು ಸರ್ವಿಸ್ ಮಾಡ್ಕೊಡ್ತೀವಿ. 10 ವರ್ಷ ಗಂಟ ಸರ್ವಿಸ್ ಇರುತ್ತೆ. ಓಕೆ. ಅಂದರೆ ಸರ್ 10 ವರ್ಷದವರೆಗೂ ಗ್ಯಾರಂಟಿ ಕೊಡ್ತೀವಿ ಅಂತ ಹೇಳಿದ್ರಲ್ವಾ? ಸೊ 10 ವರ್ಷದ ಒಳಗಡೆ ಏನಾದರೆ ನೀವು ಅವ್ರಿಗೆ ಸರ್ವಿಸ್ ಕೊಡ್ತೀರಾ? ಫಾರ್ ಎಕ್ಸಾಂಪಲ್ ಏನೋ ಒಂದು ಕಂಬ ಮುರಿದೋಯ್ತು, ಮತ್ತೇನೋ ಒಂದು ಬೇರೆ ಹಸುಗಳು ಬೇರೆ ಕಡೆಯಿಂದ ಬಂದ್ಬಿಟ್ಟು ಆ ತಂತಿ ಏನಾದರೂ ಡ್ಯಾಮೇಜ್ ಮಾಡುತ್ತೆ, ಆ ಥರ ಎಲ್ಲರಿಗೂ ನೀವು ಸರ್ವಿಸ್ ಕೊಡ್ತೀರಾ? ಸರ್ ಹಸುಗಳು ಡ್ಯಾಮೇಜ್ ಮಾಡೋಕ್ಕಾಗಲ್ಲ, ಕಂಬ ಮುರಿಯಲ್ಲ. ಏನಪ್ಪ ಅಂದರೆ ಟ್ಯಾಕ್ಟ್ರ್ ತಪ್ಪರ JCB ಈ ಥರ ಯಾವ್ದಾರ ವೆಹಿಕಲ್ ಗುದ್ದಿದ್ರೆ ಮಾತ್ರ ಕಂಬ ಕಟ್ಟಾಗುತ್ತೆ, ಇಲ್ಲಾಂದ್ರೆ ಕಟ್ಟಾಗಲ್ಲ. ತಂತಿನೂ ಅಷ್ಟೇ, ಹಸುಗಳಿಂದ ಹೋಗುವಂಥ ಪ್ರಾಬ್ಲಮ್ ಇಲ್ಲ. ಯಾರನ್ನ ಕಟ್ ಮಾಡಿದರೆ ಹೋಗುತ್ತೆ ಅಷ್ಟೇ. ಅದಕ್ಕಂತ ನಾವು ಸರ್ವಿಸ್ ಕೊಡಲ್ಲ. ಇದರಲ್ಲಿ ಏನಾನ ನಾವು ಹಾಕ್ಬಿಟ್ಟು ಹೋಗಿರೋಂಥ ಕಲ್ಲೇನ ನಾವು ಸೈಡಿಗೆ ಮಲಗ್ಬಿಟ್ರೆ ಅಂಥವ್ ಬಂದು ನಾವು ಸರ್ವಿಸ್ ಮಾಡಿಕೊಡ್ತೀವಿ. ಮತ್ತು ಇದು ಹೇಳಿದ್ರಲ್ಲ ಈಗ ಹಸು ಪಸು ದನ ಕರ ಇವೇನು ಆ ಥರದವೇನು ಆಗಲ್ಲ ಇವು. ಯಾಕೆಂದ್ರೆ ಮುಳ್ಳು ಐತೆ ನೋಡ್ಬೋದು ನೀವು, ದನಗಳು ಬರೋಕ್ಕೂ ಸ್ವಲ್ಪ ಎದ್ರಕೊಂತವೆ, ಆ ಥರ ಐತೆ ಇವು. ಮುಳ್ಳು ಬೇಲೆ ಅದಕ್ಕೆ ಅಲ್ವಾ ಆಗ್ತಾರದು. ನೀವು ಅಂದರೆ ಕಂಬಗಟ್ಲೆ ಮಾತಾಡ್ತೀರಾ, ಎಕರೆಗಟ್ಲೆ ಮಾತಾಡ್ತೀರಾ? ಯಾವ ಥರ ಫೆನ್ಸಿಂಗ್ ಸರ್ವಿಸ್ ಸಿಗುತ್ತೆ ನಿಮ್ಮ ಹತ್ರ? ಸರ್ ಅದು ಕಂಬನೂ ನಮ್ಮದೇ, ತಂತಿನೂ ನಮ್ಮದೇ, ಲೇಬರು ನಮ್ಮ ಹತ್ರನೇ ಅವ್ರೆ. ಅವ್ರಿಗೇನು ಅದೊಂದು ಇದೊಂದು ಹುಡುಕ್ಬೇಕು ಅನ್ನೋದೇನಿಲ್ಲ, ಎಲ್ಲ ನಮ್ಮ ಹತ್ರನೇ ಸಿಗುತ್ತೆ. ನಾವೇ ಫುಲ್ ಪ್ಯಾಕೇಜ್ ಎಲ್ಲ ಒಪ್ಕೊಂಡು ಮಾಡ್ತಾ ಇರ್ತೀವಿ. ಸರ್ ಕಸ್ಟಮರು ನಮಗೆಲ್ಲ ಒಪ್ಪಿಸಾದ್ಮೇಲೆ ಒಂದು ಟೀ ಸಹಿತ ಎಕ್ಸ್ಪೆಕ್ಟ್ ಮಾಡಲ್ಲ ನಾವು. ಇಲ್ಲಿ ನಮ್ಗೆ ಏನು ಒಪ್ಸಿರ್ತಾರೋ ಒಪ್ಸೋದು ಅವ್ರಿಗೆ ನಮ್ಗೆ ಈ ಥರ ಬೌಂಡ್ರಿ ಫಿಕ್ಸ್ ಮಾಡಿಕೊಡೋ ತನಕ ಅಷ್ಟೇ. ಅವ್ರೇನೈತೆ ನಾವು ಇಲ್ಲಿ ಬಂದು ನಮ್ಮ ಕೆಲಸ ಏನೈತೆ ನಾವು ಮಾಡ್ತಾ ಇರ್ತೀವಿ. ಅಂದರೆ ಜಸ್ಟ್ ಅವರು ಇಷ್ಟಂತ ಹೇಳಿ ಪ್ಯಾಕೇಜ್ ಮಾತಾಡಿದ ಇಲ್ಲ, ನಿಮ್ಮದೇ ಇರುತ್ತೆ? ಎಲ್ಲ ನಮ್ಮದೇ ಇರ್ತದೆ. ಅವ್ರದ್ದೇನು ಇನ್ವಾಲ್ವ್ಮೆಂಟ್ ಏನು ಇರಲ್ಲ ಸರ್. ಮತ್ತೆ ಈ ಪೋಲ್ ಹೈಟ್ ಎಷ್ಟಿರುತ್ತೆ ಸರ್? ಸರ್ 7 ಅಡಿ ಕಂಬ ಬರುತ್ತೆ, ಭೂಮಿಗೆ 2 ಅಡಿ ಹೋಗುತ್ತೆ, 5 ಅಡಿ ಹೈಟ್ ಉಳುತ್ತೆ. ಇದರಲ್ಲಿ ತಂತಿ ಬೇಕು ಅಂದ್ರೆ ತಂತಿ ಹಾಕೋಣ, ಮೆಶ್ ಕೇಳಿದ್ರೆ ಮೆಶ್ ಹಾಕೊಡೋಣ ಸರ್, ಆ ಥರ. ಸೊ
ಸೊ ಬರೀ ಹೊಲಕ್ಕೆ ಮಾತ್ರ ಆಗ್ತಾ ಇದ್ದೀರಾ ಸರ್? ಫಾರ್ ಎಕ್ಸಾಂಪಲ್ ಯಾರಾದರೂ ಸೈಟಿಗೆ ಕೇಳ್ತಾರೆ, ಯಾರಾದರೂ ಮನೆಗೆ ಕೇಳ್ತಾರೆ. ಸೊ ನೀವು ಯಾವ ಬರೀ ಹೊಲಕ್ಕೆ ಮಾತ್ರ ಆಗ್ತಾ ಇದ್ದೀರಾ ಹೆಂಗೆ ಸರ್ ನೀವು? ಸರ್ ರಾಮನಗರ, ಚನ್ನಪಟ್ಟಣ, ಬಿಡದಿ ಈ ಕಡೆ ಸೈಟ್ಗಳು ಬಂದರೂ ಮಾಡ್ಕೊಡ್ತೀವಿ. ದೂರ ಆದರೆ ಒಂದು ತುಮಕೂರು ಈ ಥರ ದೂರ ಆಗ್ಬಿಟ್ರೆ ನಮಗೆ ಹೋಗೋಕ್ಕಾಗಲ್ಲ. ಸೈಟ್ಗಳಿಗೆ ಸರ್ 25-30 ಕಲ್ ತಗೊಳುತ್ತೆ ಅಷ್ಟೇ. ನಮ್ಗೇನಾದ್ರು ಎಕರೆ ಗಟ್ಟಲೆ ಕೊಟ್ಟರೆ ಎಲ್ಲಿದ್ರು ಸರಿನೇ ಸರ್ ಮಾಡ್ಕೊಡ್ತೀವಿ. ಓಕೆ. ಲೇಬರ್ಗಳು ಅವರೇ 3 ಬ್ಯಾಚ್ ಲೇಬರ್ ಐತೆ. ಲೇಬರ್ ಐತೆ ತೊಂದರೆ ಇಲ್ಲ, ಓಕೆ, ಬಂದು ಮಾಡಿಕೊಡ್ತೀವಿ. ಸರ್ ಕೆಲವೊಬ್ಬರು ಈ ಕೋಳಿ ಸಾಕಾಣಿಕೆ ಮತ್ತು ಸಣ್ಣ ಪುಟ್ಟ ಪ್ರಾಣಿಗಳನ್ನ ಸಾಕ್ತಾ ಇರ್ತಾರೆ. ಸೊ ಅಂಥ ಅದಕ್ಕೇನು ಫೆನ್ಸಿಂಗ್ ಬೇಕಾಗುತ್ತೆ. ಸೊ ಅದಕ್ಕೆ ಯಾವ ಥರ ಫೆನ್ಸಿಂಗ್ ನೀವು ಕೊಡ್ತೀರಾ ಸರ್? ಸರ್ ಅದಕ್ಕೂ ಹಾಕ್ಕೊಡ್ತೀವಿ. ಕೋಳಿಗೆ ಮತ್ತು ಕುರಿ ಸಾಕೋರ್ಗು ಇವೆಲ್ಲರಿಗೂ ಹಾಕ್ಕೊಡ್ತೀವಿ. ಓಕೆ. ಇದು ನೋಡಿ, ಇದು ಬಾಳೆ ತೋಟ ಇರ್ಬೋದು, ಅಡಿಕೆ ತೋಟ ಇರ್ಬೋದು, ಮತ್ತು ಕೋಳಿ ಫಾರಮ್ ಇರ್ಬೋದು. ಮಿನಿಮಮ್ 1 ಎಕರೆನಾರ ಕೊಟ್ಟರೆ ನಮಗೆ ನಾವು ಹಾಕ್ಕೊಡಕ್ಕೆ ರೆಡಿ ಸರ್. ಅವಕ್ಕೆ ಅಂತಲೇ ಈ ತಂತಿ ಬೇಲಿ ಬೇಡ ಅಂದರೆ ಬೇಕಾದ್ರೆ ಮಿಶ್ ಹಾಕ್ಕೊಡ್ತೀವಿ ಚೈನ್ ಲಿಂಕಲ್ಲಿ, ಅದನ್ನು ಹಾಕ್ಕೊಡ್ತೀವಿ. ಅದು ಸಿಗುತ್ತೆ ನಮ್ಮ ಹತ್ರ. ನೋಡ್ಬೋದು ಟಾಟಾ ಮೆಟ್ರಲ್ಲೇ ನೋಡ್ಬೋದು, ತುಕ್ಕಿ ಹಿಡಿಯಲ್ಲ. ಟಾಟಾದಲ್ಲಿ ತುಕ್ಕಿ ಏನು ಹಿಡಿಯಲ್ಲ ಸರ್, ನೋಡ್ಬೋದು ನೀವು ಮೆಟ್ರಲ್ ಅನ್ಸುತ್ತೆ. ಆಮೇಲೆ ಸರ್ ಈ ಮೆಶ್ ತಂತಿಗೆ ಮತ್ತು ಈ ಮುಳ್ಳು ತಂತಿಗೆ ಕಾಸ್ಟ್ ವೈಸ್ ಏನಾದ್ರು ಡಿಫ್ರೆನ್ಸ್ ಇರುತ್ತಾ ಸರ್? ಅದು ಬೇರೆ ರೇಟ್ ಇರುತ್ತೆ, ಇದು ಬೇರೆ ರೇಟ್ ಇರುತ್ತೆ ಸರ್. ಓಕೆ. ಸೊ ಯಾವ್ದು ಕಾಸ್ಟ್ಲಿ ಇರುತ್ತೆ ಸರ್? ಸರ್ ಮೆಶ್ ಬಂದು ಜಾಸ್ತಿ ಬಂದು ಕಾಸ್ಟ್ಲಿ ಆಗುತ್ತೆ. ಓಕೆ. ತಂತಿಲಿ ಬಂದು ಬೇಕಾದ್ರೆ ಮಾಡಿಕೊಡ್ಬೋದು. ಓಕೆ. ಸೊ ಹೆಚ್ಚು ಕಮ್ಮಿ ಆಗ್ಬೋದು, ಹೆಚ್ಚು ಕಮ್ಮಿ ಮಾಡ್ಬೋದು, ಬಟ್ ಅದರಲ್ಲಿ ಆಗಲ್ಲ. ಓಕೆ. ಆಮೇಲೆ ಕೆಲವೊಬ್ಬರು ಕಾಂಪೌಂಡ್ ಕೇಳ್ತಾರೆ. ಸೊ ಕಾಂಪೌಂಡನ್ನು ಮಾಡಿಸ್ಕೊಡ್ತೀರಾ ಸರ್ ನಿಮ್ಮ? ಸರ್ ಮಾಡ್ಕೊಡ್ತೀವಿ. ಕಾಂಪೌಂಡು ಮಾಡ್ಕೊಡ್ತೀವಿ ಸರ್. ಇದು ಸಪೋರ್ಟ್ ಕಲ್ಲು ಏನು ಕೊಡ್ತೀವಿ ಅಂದರೆ 7 ಕಲ್ಲಿಗೆ 2 ಕಲ್ಲು ಸಪೋರ್ಟ್ ಕೊಡ್ತಾ ಇದ್ದೀವಿ. 7 ಕಲ್ಲಿಗೆ? 7 ಕಲ್ಲಿಗೆ 2 ಸಪೋರ್ಟ್ ಕೊಡ್ತೀವಿ. ಕಾಂಪೌಂಡು ಉಳ್ಳೋಗ್ಬಾರ್ದು ಅನ್ನೋ ಚಾನ್ಸ್ಗೋಸ್ಕರ ಇದನ್ನು ಕೊಡ್ತಾ ಇದೀವಿ ಸರ್. ಇದು ಕಾಂಪೌಂಡ್ ಇದು ಭದ್ರ ಇರುತ್ತೆ, ಬಂದೋಬಸ್ತಾಗಿರುತ್ತೆ. ನೋಡ್ಬೋದು ನೀವು ಎಲ್ಲ ಕಡೆ, ಎಲ್ಲಿ ಅಲ್ಲಿಂದ ಇಲ್ಲಿ ಗಂಟ ನೋಡ್ಬೋದು ನೀವು. 7 ಕಲ್ಲಿಗೆ 2 ಕಲ್ಲು ಸಪೋರ್ಟ್ ಕೊಡ್ತೀವಿ. ಓಕೆ. ಇನ್ನೊಂದು ಕ್ವಶನ್, ಇವಾಗ ಒಂದು ಕಂಬದಿಂದ ಇನ್ನೊಂದು ಕಂಬಕ್ಕೆ ಎಷ್ಟು ಡಿಸ್ಟೆನ್ಸ್ ಇರುತ್ತೆ ಸರ್? 6 ಅಡಿ ಡಿಸ್ಟೆನ್ಸ್ ಇರುತ್ತೆ. ಓಕೆ. ಅದು ಸ್ಟ್ಯಾಂಡರ್ಡ್ ಸರ್? ಮತ್ತೆ ಏನಾದರೂ ಹೆಚ್ಚು ಕಮ್ಮಿ ಮಾಡ್ಕೋಬೋದು? ಇಲ್ಲ ಸರ್, ಕಮ್ಮಿ 6 ಅಡಿಗೆ ಹಾಕೊಂಡ್ರೆ ಬಂದೋಬಸ್ತ್ ಇರುತ್ತೆ ಕಾಂಪೌಂಡ್ ಅಂತ 6 ಅಡಿಗೆ ಒಂದು ಹಾಕ್ತಾ ಇದೀವಿ. ಕೆಲವರು ಹೇಳ್ತಾರೆ 8 ಅಡಿ 10 ಅಡಿಗೆ ಹಾಕೊಡಿ ಅಂತ. ಅದ್ರಲ್ಲಿ ಗ್ಯಾರಂಟಿನೂ ಕೊಡೋಕ್ಕಾಗಲ್ಲ, ಮತ್ತೆ ತಂತಿನೂ ಟೈಟ್ ಬರಲ್ಲ. ನೋಡ್ಬೋದು ನೀವು ತಂತಿ ಎಷ್ಟು ಟೈಟ್ ಐತೆ ಅಂತ. ಇದು ತಂತಿ ಟೈಟ್ ಬರಲ್ಲ. 8 ಅಡಿ 10 ಅಡಿಗೆ ಹಾಕಿದ್ರೆ ಟೈಟ್ ಬರಲ್ಲ. 6 ಅಡಿ ಹಾಕಿದ್ರೆ ತಂತಿ ಟೈಟ್ ಇರುತ್ತೆ, ಕಾಂಪೌಂಡ್ ಅಷ್ಟೇ ಭದ್ರಾಗಿರುತ್ತೆ. 10 ವರ್ಷ ನಾವು ಗ್ಯಾರಂಟಿ ಕೊಟ್ಟಿರ್ತೀವಿ, 40 ವರ್ಷ ಬಾಳಿಕೆ ಇರುತ್ತೆ ಸರ್. ಇದು ಟರ್ನಿಂಗ್ ಪಾಯಿಂಟ್ ಡಬಲ್ ಬರುತ್ತೆ. ಆ ಕಡೆ ಈ ಕಡೆ 2 ಸಪೋರ್ಟ್ ಕೊಟ್ಟಿರ್ತೀವಿ. ಯಾಕೆ ಆ ಕಡೆ ಪ್ರೆಜರ್ ಈ ಕಡೆ ಪ್ರೆಜರ್ 2 ಸೇರಿ ಒಂದ್ರ ಮೇಲೆ ಬೀಳುತ್ತೆ, ಕಟ್ ಆಗೋ ಚಾನ್ಸ್ ಇರುತ್ತೆ. ಅದಕ್ಕೆ ಡಬಲ್ ಹಾಕ್ತಿವಿ. ನೋಡ್ಬೋದು ಈ ಲೈನ್ ಪೂರ್ತಿ ನೋಡ್ಬೋದು. ಟರ್ನಿಂಗ್ ಪಾಯಿಂಟ್ ಅಂದ್ರೆ ಮೂಲೆಯಲ್ಲಿ 2 ಕಲ್ಲು ಹಾಕ್ಲೇಬೇಕು ಸರ್. ಅದು ಹಾಕಿದ್ರೇನೆ ಕಾಂಪೌಂಡ್ ಒಂದು ಲಕ್ಷಣ ಮತ್ತೆ ಬಂದೋಬಸ್ತ್ ಬಿಗಿಯಾಗಿರುತ್ತೆ ಸರ್. ಏನೇ ಆದ್ರೂ ಕಾಂಪೌಂಡ್ ಉಳ್ಳೋಗೋ ಚಾನ್ಸ್ ಇರಲ್ಲ. ಆ ರೀತಿಯಿಂದ ಅದಕ್ಕೋಸ್ಕರ ಅದಕ್ಕೆ 2 ಕಲ್ಲು ಸಪೋರ್ಟ್ ಕೊಟ್ಟಿರ್ತೀವಿ, 2 ಕಲ್ಲು ಸ್ಟ್ಯಾಂಡಿಂಗ್ ಕೊಟ್ಟಿರ್ತೀವಿ ಸರ್. ಟೋಟಲ್ ಅಂದ್ರೆ ಎಲ್ಲ ಮೂಲೆಗೂ ಈ ತರ 2 ಕೊಟ್ಟು? ಹೌದು ಸರ್. ಟರ್ನಿಂಗ್ ಪಾಯಿಂಟ್ ಏನಾಯ್ತು ಆ ಟರ್ನಿಂಗ್ ಪಾಯಿಂಟ್ ಕೊಡ್ಲೇಬೇಕು ಸರ್. ಇದು ಓಕೆ ಸರ್. ಇದು ಜಮೀನು ಎಷ್ಟು ಎಕರೆ ಇದೆ ಸರ್? ಇದು ಸರ್ ಟೋಟಲ್ 14 ಎಕರೆ ಇದೆ. ಓಕೆ. 14 ಎಕರೆಗೆ ಇವಾಗ ಫೆನ್ಸಿಂಗ್ ಕೊಟ್ಟಿರೋದು? 14 ಎಕರೆ ಕೊಟ್ಟಿದೆ ಫೆನ್ಸಿಂಗ್ ಸರ್. ಸರ್ ಅವ್ರದ್ದು ಫೀಡ್ಬ್ಯಾಕ್ ಹೆಂಗಿದೆ ಸರ್? ಅವರು ನಿಮ್ಮ ಸರ್ವಿಸ್ ಬಗ್ಗೆ ಏನು ಹೇಳ್ತಾವ್ರೆ? ಸರ್ವಿಸ್ ಬಗ್ಗೆ ಚೆನ್ನಾಗಿದೆ, ವರ್ಕ್ ಚೆನ್ನಾಗೈತೆ, ಚೆನ್ನಾಗಿ ಕೆಲಸ ಮಾಡಿಕೊಟ್ಟಿದ್ದೀರಾ ಅಂತ ಅವ್ರು ಹೇಳ್ತಾ ಇದ್ದಾರೆ. ಓಕೆ. ನಾವು ಸ್ಟಾರ್ಟಿಂಗ್ ಬಂದಾಗ ಇಲ್ಲಿ 6 ಲೈನ್ ಅಂತ ನಾವು ಮಾತಾಡಿದ್ದು. ಇಲ್ಲ ನಮ್ಗೆ 6 ಲೈನ್ ಬೇಡ 10 ಲೈನ್ ಹಾಕೊಡಿ ಅಂದ್ರು. ಕಸ್ಟಮರ್ ಕೇಳಿದ್ರು ಅಂತ ನಾವು 10 ಲೈನ್ ಹಾಕೊಟ್ಟಿದ್ದೀವಿ ಸರ್. ತಂತಿನ 10 ಲೈನ್ ಹಾಕೊಟ್ಟಿದ್ದೀವಿ? ತಂತಿನೇ 10 ಲೈನ್ ಬರುತ್ತೆ. ನಾರ್ಮಲ್ ಆಗಿ ಎಷ್ಟು ಸರ್ ಹಾಕೋದು? ನಾರ್ಮಲ್ ಆಗಿ 6 ಲೈನ್ ಹಾಕ್ತಿವಿ. ಇದು 10 ಲೈನ್ ಹಾಕಿ ಕತ್ರಿ ಹಾಕೋ ಕೇಳಿದ್ರು ಅವ್ರು. ಕಸ್ಟಮರ್ ಕೇಳಿದ್ರೆ ಅದಕ್ಕೆ ಒಂದು ರೇಟ್ ಇರುತ್ತೆ, 6 ಲೈನ್ಗೆ ಒಂದು ರೇಟ್ ಇರುತ್ತೆ, 10 ಲೈನ್ಗೆ ಒಂದು ರೇಟ್ ಇರುತ್ತೆ. 6 ಲೈನ್ ಹಾಕಿ ಮತ್ತೆ ಅದ್ರ ಮೇಲೆ 4 ಲೈನ್ ಎಕ್ಸ್ಟ್ರಾ ಹಾಕಿ ಕತ್ರಿ ಹಾಕೊಟ್ಟಿದ್ದೀವಿ. ಓಕೆ ಓಕೆ. ಅಂದ್ರೆ ಕಸ್ಟಮರ್ ಕೇಳಿದ್ರೆ ಅದ್ರ ಕಸ್ಟಮರ್ ಕೇಳಿದ್ರೆ ಅವ್ರು ಯಾವ ರೀತಿ ಕೆಲಸ ಕೇಳ್ತಾರೋ ಆ ರೀತಿ ಮಾಡ್ಕೊಡ್ತೀವಿ. ಓಕೆ ಸರ್. ಇಲ್ಲಿವರೆಗೂ ಕರ್ನಾಟಕದಲ್ಲಿ ಎಲ್ಲೆಲ್ಲಿ ಕೊಟ್ಟಿದ್ರೆ ನಿಮ್ಮ ಫೆನ್ಸಿಂಗ್ ಸರ್ವಿಸ್ ಎಲ್ಲೆಲ್ಲಿ ಕೊಟ್ಟಿದ್ದೀರಾ ಸರ್? ಸರ್ ನಮ್ಮ ಫೆನ್ಸಿಂಗ್ ಕೆಲಸ ಸರ್ ಇದು ನಾವು ಹಾಸನ ಕೊಟ್ಟಿದ್ದೀವಿ. ಹಾಸನ ಮತ್ತು ತುಮಕೂರು, ಕುಣಿಗಲ್ಲು, ನಾಗಮಂಗಲ ಮತ್ತು ಕೊಪ್ಪಳ ಐತೆ, ಕೊಪ್ಪಳ ಕೊಟ್ಟಿದ್ದೀವಿ. ಮೈಸೂರು ಕೊಟ್ಟಿದ್ದೀವಿ. ಸುಮಾರು ಕೆಲಸ ಒಂದು 100-150 ಕೆಲಸ ನಮ್ಮದು ನಡೀತಾನೆ ಇದೆ ಸರ್. ಕೃಷಿ ಚಟುವಟಿಕೆ ಇದು ರೈತನ ವಾಹಿನಿ.